ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇಲ್ಲಿ ಒಂದೇ ತರ ಚಪಾತಿ ತಿಂದು ತಿಂದು ಬೋರ್ ಆಗಿರ್ತದಲ್ಲ, ಅವಾಗ ಏನಾದ್ರೂ ವೆರೈಟಿ ಬೇಕನ್ಸುತ್ತೆ. ಆ ಟೈಮಲ್ಲಿ ಈ ತರ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ. ಹಾಗಾಗಿ ನಿಮ್ಗೊಂದ್ಸತಿ ಹೇಳ್ಕೊಡ್ಬೇಕಂತೇಳಿ ಹೇಳ್ತಾ ಇದ್ದೀನಿ. ಮಕ್ಕಳ ಟಿಫನ್ ಬಾಕ್ಸಿಗೆ ಕೂಡ ಈ ತರ ನೀವು ಮಾಡಿ ಕೊಡ್ಬೋದು. ಮೆತ್ತಗಂದ್ರೆ ತುಂಬಾ ಮೆತ್ತಗ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಫ್ರೆಂಡ್ಸ, ಮಕ್ಕಳಿಗೆ ಚಪಾತಿ ತಿಂದು ತಿಂದು ಬೇಜಾರಾಗಿರುತ್ತೆ. ಅವಾಗ ಈ ಒಂಥರ ಚಪಾತಿ ಅಂದ್ರೆ ಖಾರವಾಗಿರುವಂತ ಒಳಗಡೆ ಮಸಾಲೆ ಸಿಗುವಂತ ಚಪಾತಿ ಮಾಡೋಣ. ಅದಕ್ಕೆ ಬೇಕಾಗುವಂಥ ಪದಾರ್ಥ ನೋಡಿ, ಸ್ವಲ್ಪ ಇಲ್ಲಿ ಕಸೂರಿ ಮೇಥಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರು, ಇದು ಬಿಳಿ ಎಳ್ಳು, ಸ್ವಲ್ಪ ಗರಂ ಮಸಾಲೆ, ಮತ್ತು ಸ್ವಲ್ಪ ಎಣ್ಣೆ, ಮತ್ತು ನಾವು ಕಲಿಸಿಟ್ಟಿರುವಂಥ ಚಪಾತಿ ಹಿಟ್ಟು. ನೋಡಿ, ಇಲ್ಲಿ ನಾನು ಸ್ವಲ್ಪ ಚಪಾತಿ ಹಿಟ್ಟನ್ನು ಕಲಿಸಿಟ್ಟಿದ್ದೆ ಫ್ರೆಂಡ್ಸ. ಇದಕ್ಕೇನಿಲ್ಲ, ಉಪ್ಪು ಮತ್ತು ನೀರು ಹಾಕಿ ಕಲಿಸಿಟ್ಟಿದ್ದೇನೆ. ಇದನ್ನೀಗ ಚಿಕ್ಕ ಚಿಕ್ಕದ ಉಳ್ಳಿಗಳನ್ನಾಗಿ ನಾನಿಲ್ಲಿ ಮಾಡ್ಕೋತೇನೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೆ ಸಹ ತುಂಬಾ ಖುಷಿಯಾಗುತ್ತೆ. ನೋಡಿ, ಎಷ್ಟಿಟ್ಟು ಉಳ್ಳಿ ಇದ್ದರೆ ಸಾಕು. ನಮಗೆ ತೋರಿಸ್ತೇನೆ ಹೇಗೆ ಅಂತೇಳಿ. ನೋಡಿ, ನಾನು ಈ ಥರ ಉಳ್ಳಿ ಮಾಡಿಟ್ಟಿದ್ದೇನೆ. ಈಗ ಒಂದೊಂದು ಉಳ್ಳಿ ತಗೊಂಡು ಲಟ್ಟಿಸ್ತೇನೆ. ಫ್ರೆಂಡ್ಸ, ನೋಡಿ, ಇಲ್ಲಿ ಈ ಥರ ಸ್ವಲ್ಪ ಎರಡು ಸೈಡು ಗೋಧಿ ಹಿಟ್ಟು ಹಚ್ಚಿದ್ದೇನೆ. ಗೋಧಿ ಹಿಟ್ಟು ಹಚ್ಚಿ ಈ ಥರ ನಾವು ಲಟ್ಟಿಸ್ಕೋಬೇಕಾಗತ್ತೆ. ನಮಗೆ ಎಷ್ಟು ಚಂದ ಲಟ್ಟಿಸ್ತೀವಿ ನೋಡಿ, ಅಷ್ಟು ಬೇಕು. ಇಷ್ಟು ನಾನೀಗ ಲಟ್ಸಿದ್ದೇನೆ ಫ್ರೆಂಡ್ಸ. ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಸ್ವಲ್ಪ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಚಿಲ್ಲಿ ಪೌಡರನ್ನು ಹಾಕಿದ್ದೇನೆ. ಇದಕ್ಕೆ ಈಗ ಕಸೂರಿ ಮೇಥಿ, ಇದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಈ ಥರ ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೇನೆ. ಇಲ್ಲಿ ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಕೂಡ ಹಾಕ್ತೇನೆ. ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ನೋಡಿ, ನಾವು ಚಪಾತಿ ಮಾಡ್ತೇವಲ್ಲ, ಲಟ್ಟಿಸ್ತಿಲ್ಲ ಅದೇ ಎಣ್ಣೆ. ನೋಡಿ, ಈ ಥರ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ತೇನೆ ಚೆನ್ನಾಗಿ. ನೋಡಿ, ಈ ಥರ ಈಗ ಇದನ್ನು ಲಟ್ಸಿದೆ ಫ್ರೆಂಡ್ಸ. ಈಗ ಇದನ್ನು ಏನು ಮಾಡಬೇಕಪ್ಪ ಅಂದರೆ, ಇದೇ ಥರ ನಾವೀಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ತೇನೆ. ನೋಡಿ, ನಾವು ಚಾಕುವಿನ ಸಹಾಯ ತಗೊಂಡು ಒಂದೊಂದು ಈ ಥರ ನಾವು ಕಟ್ ಮಾಡಬೇಕು. ನೋಡಿ, ಕಾಣಿಸ್ತಾ ನಿಮಗೆ? ಇದೇ ಥರ ಕಟ್ ಮಾಡಬೇಕು. ಈಗ ಒಂದೊಂದು ನಾವು ಈ ಥರ ಸುತ್ತಗೋತ ಹೋಗ್ಬೇಕು. ನೋಡಿ, ಟೈಟಾಗಿ ಸುತ್ತಕೊಳ್ಳಿ, ಚಂದ ಮಾಡಿ. ನೋಡಿ, ಮತ್ತೆ ಇದ್ರ ಮೇಲೆ ಒಂದಿಟ್ಟು ಹೀಗೆ ನೋಡಿ, ಮತ್ತೆ ಒಂದು ಹೀಗೆ ಒಂದ್ರ ಮೇಲೆ ಒಂದು ಇಟ್ಟು ನಾವು ಸುತ್ತಾ ಹೋಗಬೇಕಾಗತ್ತೆ. ಎಲ್ಲವನ್ನು ಇದೇ ಥರ ಸುತ್ತಕೊಳ್ಳಿ, ಸ್ವಲ್ಪ ಟೈಟಾಗಿ ಸುತ್ತಕೊಳ್ಳಿ ಫ್ರೆಂಡ್ಸ. ನೋಡಿ, ಈಗ ಇದನ್ನು ನಾವು ಪ್ರೆಸ್ ಮಾಡಬೇಕು. ಇಷ್ಟು ಚಂದ ಮಾಡಿ ಪ್ರೆಸ್ ಮಾಡಬೇಕಾಗತ್ತೆ. ನೋಡಿ, ಈಗ ಪ್ರೆಸ್ ಮಾಡಿದ್ದೀವಲ್ಲ. ಈಗ ನಾನೇನು ಮಾಡ್ತೀನಿಪ್ಪ ಅಂದರೆ, ನೋಡಿ, ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಗಾರ್ನಿಷಿಗೆ ಚೆನ್ನಾಗಿ ಕಾಣುತ್ತೆ. ಮತ್ತು ಇದಕ್ಕೆ ಬಿಳಿ ಎಳ್ಳು ನೋಡಿ, ಈ ಥರ. ಈಗ ನೀವು ಇಲ್ಲಿ ಎಣ್ಣೆ ಬೇಕಾದರೂ ಹಚ್ಚಿ ಬೇಯಿಸ್ಕೋಬೋದು, ಲಟ್ಟಿಸ್ಕೋಬೋದು. ಇಲ್ಲಾಂದರೆ ನೀವು ಹಿಟ್ಟು ಬೇಕಾದರೂ ಹಚ್ಚಿ ಲಟ್ಟಿಸ್ಕೋಬೋದು. ನಾನು ಏನು ಮಾಡ್ತೀನಿಪ್ಪ ಅಂದರೆ, ಸ್ವಲ್ಪ ಇಲ್ಲಿ ಹಿಟ್ಟು ಹಾಕ್ತೇನೆ, ಹಿಟ್ಟಿನಿಂದನೇ ಲಟ್ಟಿಸ್ತೇನೆ ಫ್ರೆಂಡ್ಸ್. ಇದು ಈಗ ಚೆನ್ನಾಗಿ ಇರುತ್ತೆ. ನೋಡಿ ನೋಡಿ, ಸಖತ್ತಾಗಿ ಸ್ವಲ್ಪ ಇದು ದಪ್ಪನೇ ಇರಬೇಕು. ನೀವು ತುಂಬ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ. ಹಾಗಾಗಿ ಮತ್ತೆ ಪದ್ರ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಇರುತ್ತೆ. ನೋಡಿ, ಎಷ್ಟು ನಿಮಗೆ ದಪ್ಪ ಬೇಕು ಅಷ್ಟನ್ನು ಲಟ್ಟಿಸ್ಕೊ. ನಾನೀಗ ಕಾದ ಹಂಚಿನ ಮೇಲೆ ಹಾಕ್ತೇನೆ ಫ್ರೆಂಡ್ಸ. ಇಷ್ಟು ನೋಡಿ, ನಿಮಗೆ ಕಾಣ್ತಿದೆಯಲ್ಲ, ಇಷ್ಟು ದಪ್ಪ ಇದ್ದರೆ ಸಾಕು ನಮಗೆ. ಇಲ್ಲಿ ಹಂಚು ಕೂಡ ಕಾದಿದೆ, ಚಪಾತಿ ಹಂಚು, ಇಲ್ಲಿ ಹಾಕ್ತೇನೆ. ಈಗ ಫ್ರೆಂಡ್ಸ, ಇದಕ್ಕೆ ನಾನು ಇಲ್ಲಿ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕಿ ಪ್ರೆಸ್ ಮಾಡ್ತೇನೆ. ನೋಡಿ,
ಇಲ್ಲಿ ಈ ಥರ ಎಣ್ಣೆ ಹಾಕಬೇಕು, ಚೆನ್ನಾಗಿರುತ್ತೆ. ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನಾನು ಹಿಟ್ಟು ಹಚ್ಚಿ ಲಟ್ಸಿರೋದ್ರಿಂದ ಮೇಲ್ಗಡೆ ಎಣ್ಣೆ ಹಾಕ್ತಾ ಇದ್ದೀನಿ. ಮತ್ತು ಕೂಡಲೇ ತಿರುಗಿಸಿ ಹಾಕ್ಕೊಳ್ಳಿ. ಈ ಸೈಡ್ ಕೂಡ ಎಣ್ಣೆ ಹಚ್ಚಲಿಕ್ಕಿರುತ್ತೆ. ನೋಡಿ, ನಾನು ಒಂದೇ ಸೈಡು ಇದು ಹಾಕಿದ್ನೆಲ್ಲ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳು. ಮಕ್ಕಳಿಗೆ ನಾವು ಈ ಥರ ಏನಾದರೂ ಡಿಫ್ರೆಂಟಾಗಿ ಬರೀ ಚಪಾತಿ ಕೊಟ್ಟರೆ ತಿನ್ನೋದಿಲ್ಲ. ಈ ಥರ ನಾವು ಡಿಫ್ರೆಂಟಾಗಿ ಏನಾದರೂ ಕೊಡಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಮಸ್ತಾಗಿ ಬಂತಲ್ಲ. ಈ ಥರ ಮಾಡಿಕೊಡಿ, ಮಕ್ಕಳಿಗೆ ಖುಷಿ ಆಗುತ್ತೆ. ಡಿಫ್ರೆಂಟಾಗಿರುವಂಥ ಖಾರವಾಗಿರುವಂಥ ಈ ಥರ ನೋಡಿ, ಎರಡು ಸೈಡಿಗೆ ನಾನು ಚೆನ್ನಾಗಿ ಬೇಯಿಸ್ಕೊತೇನೆ ಫ್ರೆಂಡ್ಸ. ನಾನು ಮಧ್ಯಕ್ಕೆ ಕಟ್ ಮಾಡಿದ್ರು ಸಹ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ. ನೋಡಿ ಎಷ್ಟು ಪರೋಟ ಥರ ಬಂತು ಚಪಾತಿ. ಈ ಥರ ನೀವು ಮಕ್ಕಳಿಗೆ ಮಾಡಿಕೊಡಿ. ತುಂಬ ಅಂದರೆ ತುಂಬ ಖುಷಿಪಟ್ಟು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ನಾನು ಫ್ರೆಂಡ್ಸ ತೆಗೆದು ಬಿಡ್ತೇನೆ. ಎರಡು ಸೈಡಿ ಚೆನ್ನಾಗಿ ಬೆಂದಿದೆಯಲ್ಲ ನೋಡಿ. ನೀವು ಒಂದ್ಸತಿ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಮಸಾಲೆ ಚಪಾತಿ ಇವು ಒಂಥರ, ನಮ್ಮ ಅಣ್ಣೆ ಒಂಥರ ಮಾಡಿದ್ದೆ ಅಲ್ಲ, ಇವತ್ತು ಒಂಥರ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಎಷ್ಟು ಟೇಸ್ಟಿಯಾಗಿ ನೋಡಿ, ರೇಷ್ಮೆ ಥರ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ. ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಈಗ ಪದರಾಗಿ ಬರ್ತಾ ಇದ್ದಾವೆ ನೋಡಿ, ನಿಮಗೂ ಕಾಣ್ತಿರ್ಬೋದು ಪದರಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈ ಥರ ನೀವು ಮಾಡಿ.